ಅಮ್ಮ ಹೋಟ್ಲಲ್ಲಿ ತಿಂದೋ ಮರಯ, ಎಷ್ಟು ತಿಂದ್ರು 300 ರೂಪಾಯಿ ದಾಟವಲ್ದು ಗುರು ಬಿಲ್ಲು. ಉಜ್ರೆಗೆ ಬಂದು ನಮ್ಮ ಅಮ್ಮ ಹೋಟ್ಲಿಗೆ ಹೋಗದೆ ಇರೋಕ್ಕಾಗತ್ತಾ ಗುರು? ನೋಡಿ ಇಲ್ಲೇ ಬಂತು, ಸರ್ಕಲಿಂದ ಮುಂದೆ ಬಂದರೆ ಇಲ್ಲೇ ಸಿಗುತ್ತೆ ಅಮ್ಮ ಹೋಟೆಲ್, ಶ್ರೀ ಮಂಜುನಾಥ ಹೋಟೆಲ್ ಅಂತ ಅರ್ಥ ಇದರ ಹೆಸರು. ನೋಡಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಅಂತೆ ಅಮ್ಮ ಹೋಟೆಲ್. ಬನ್ನಿ ಹೋಗೋಣ ಒಳಗೆ. ನಮ್ಮ ಉಜಿರೆಯಲ್ಲಿರುವ ಈ ಹೋಟೆಲ್ನ ಮೂಲ ಹೆಸರು ಮಂಜುನಾಥ ಹೋಟೆಲ್ ಅಂತ. ಅಮ್ಮ ಕ್ಯಾಶ್ ಮೇಲೆ ಕೂತ್ಕೊಳ್ಳೋದ್ರಿಂದ ಅಮ್ಮ ಅಮ್ಮ ಅಂತ ಜನ ಎಲ್ಲ ಕರೆದು ಇದನ್ನ ಅಮ್ಮ ಹೋಟೆಲ್ ಮಾಡಿದ್ದಾರೆ. ಇವರು ಅಪ್ಪ ಅಂತ ಅಂದ್ರೆ ದಂಪತಿಗಳಿಬ್ರು ಸೇರಿ ಈ ಹೋಟೆಲ್ ನಡೆಸ್ತಾರೆ. ಸುಮಾರು ಒಂದು 100 ವರ್ಷಗಳ ಇತಿಹಾಸ ಇರುವಂತ ಈ ಹೋಟೆಲ್ ಈಗಲೂ ಕೂಡ ನೋಡಕ್ಕೆ ಅದ್ಭುತವಾಗಿ ಕಾಣಿಸುತ್ತೆ ಗುರು. ಹಾಗೆ ಅದ್ಭುತವಾಗಿ ಜನ ಬರ್ತಾರೆ, ಅದ್ಭುತವಾಗಿ ವ್ಯಾಪಾರ ಆಗುತ್ತೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ಈ ಹೋಟೆಲ್ ಲೆಜೆಂಡ್ ಗುರು. ಏನಿದೆ ತಿಂಡಿ? ಇಡ್ಲಿ ವಡೆ, ಪೂರಿ, ಬನ್ಸಿ ಅಷ್ಟೇ. ಮತ್ತೆ ಪಲಾವ್ ಸ್ವಲ್ಪ ಇಡ್ಲಿ ವಡೆ ಪಲಾವ್, ಇದು ಪಲಾವ್, ಇದು ಇಡ್ಲಿ ವಡೆಯಲ್ಲಿ ತೂತಿಲ್ವಲ್ಲ ಮರ. ಇಲ್ಲಿದೆ ತೂತ್ ಇಲ್ಲಿದೆ. ನಾನು ಫಸ್ಟ್ ತಿಂದಿದ್ದೆ ಇಡ್ಲಿ ವಡೆ ಗುರು. ಇಡ್ಲಿ ವಡೆಯಲ್ಲಿ ಇಡ್ಲಿಗಿಂತ ನನಗೆ ವಡೆ ಸೂಪರ್ ಆಗಿತ್ತು ಗುರು. ಮಧ್ಯಾಹ್ನ ಆಗಿತ್ತು ನಾವು ಹೋದಾಗ. ವಡೆ ತಣ್ಣಗಿದ್ರು ಸಖತ್ತಾಗಿ ಅಲ್ಟಿಮೇಟ್ ಆಗಿತ್ತು. ಮತ್ತೆ 2 ಪ್ಲೇಟ್ನ ತರಿಸ್ಕೊಂಡು ತಿಂದಿದ್ದಾಯ್ತು ಗುರು, ಸಖತ್ತಾಗಿತ್ತು. ಇನ್ನು ಪಲಾವ್ ವಿಚಾರಕ್ಕೆ ಬಂದ್ರೆ ತರಕಾರಿ ಆಗಲಿ ರೈಸ್ ಆಗಲಿ ಎಲ್ಲ ಪ್ರಪೋರ್ಷನ್ ಸಖತ್ತಾಗಿತ್ತು ಗುರು. ಈ ಹೋಟ್ಲಲ್ಲಿ ಸ್ನ್ಯಾಕ್ಸ್ ಮಾತ್ರ ಸಖತ್ತಾಗಿ ಸಿಗುತ್ತೆ ಗುರು. ಟೀ ಕಾಫಿ ಜೊತೆಗೆ ತಿಂತಾ ಇದ್ರೆ ಸ್ವರ್ಗಕ್ಕೆ ಒಂದೇ ಮೆಟ್ಲು ಅನ್ಕೋಬಿಡಿ. ಬನ್ಸು, ಅವಲಕ್ಕಿಲ್ ಮಾಡುವಂತ ಗೊಜ್ಜು ಅವಲಕ್ಕಿ ಆಗಿರ್ಬೋದು, ವಡೆ ಆಗಿರ್ಬೋದು, ಬೋಂಡ ಆಗಿರ್ಬೋದು, ಕಡುಬು ಆಗಿರ್ಬೋದು, ಏನೇನೋ ಸಿಗುತ್ತೆ ಗುರು. ಬಿಸಿ ಬಿಸಿ ವಡೆ ಗುರು, ಬಿಸಿ ಬಿಸಿ ವಡೆ. ಬಿಸಿ ಬಿಸಿ ಕೊಡ್ತದೆ ಲವಡ ಬಿಡ್ತೀಯ. ಚೆನ್ನಾಗಿದೆ, ಅದ್ಭುತವಾಗಿದೆ. ಇಷ್ಟ ಅಬ್ಬಾ ವರ್ತು ಅಂದರೆ ವರ್ತು. ಎಲ್ಲನೂ ತಿಂದಾಕ್ಬಿಟ್ಟಿದ್ದೀವಿ, ಒಂದು 2 ಐಟಮ್ ಬಿಟ್ಟು ಯಾವನ್ನೂ ಬಿಟ್ಟಿಲ್ಲ. ಆಂಟಿ ತಂದು ಕೊಡೋಕ್ಕೆ ನಾವು ತಿನ್ನೋಕ್ಕೆ ಸಖತ್ತಾಗಿ ಸರ್ವ್ ಮಾಡಿದ್ರು, ಚೆನ್ನಾಗಿತ್ತು. ಯಾರು ಬಂದರೆ ಉಜಿರೆಯಲ್ಲಿ ಅಮ್ಮ ಹೋಟೆಲ್, ಶ್ರೀ ಮಂಜುನಾಥ ಹೋಟೆಲ್ ಅಂತ ಇತ್ತು ಮುಂಚೆ, ಈಗ ಅಮ್ಮ ಹೋಟೆಲ್ ಅಂತಿದೆ. ಗೂಗಲಲ್ಲಿ ಮಂಜುನಾಥ ಹೋಟೆಲ್ ಅಂತ ಹೊಡೆದ್ರೆ ಬರುತ್ತೆ. ಬಂದು ವಿಸಿಟ್ ಮಾಡ್ರಪ್ಪ, ಸಖತ್ ವರ್ತು ಅನ್ಕೊಬಿಡಿ.